BA 5ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಅದರಲ್ಲಿ ರಾಜ್ಯಶಾಸ್ತ್ರ ವಿಷಯವನ್ನು ಆಯ್ದುಕೊಂಡ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಜ್ಯಶಾಸ್ತ್ರ DSC 10ರ ಪತ್ರಿಕೆಯಲ್ಲಿ ಬರುವಂತಹ ಅಧ್ಯಾಯ 2 ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನದ ವಿಧಾನಗಳು, ಅಪ್ರೋಚಸ್ ಟು ದ ಸ್ಟಡಿ ಆಫ್ ಕಂಪ್ಯಾರಿಟಿವ್ ಗವರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ ಅಧ್ಯಾಯದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಆ ಒಂದು ಅಧ್ಯಾಯವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳುತ್ತಾ, ಈ ನಮ್ಮ ಪ್ರಯತ್ನ ಇಷ್ಟ ಆಗ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಅಧ್ಯಾಯದಲ್ಲಿ ಬರುವಂತಹ 10 ಅಂಕಕ್ಕೆ ಕೇಳಬಹುದಾದಂಥ ಪ್ರಶ್ನೆ ಯಾವುದು ಅಂದರೆ ಪ್ರಶ್ನೆ ನಂಬರ್ 1, ತೌಲನಿಕ ರಾಜಕೀಯದ ಅಧ್ಯಯನಕ್ಕೆ ಉಪಯುಕ್ತವಾದ ಸಾಂಪ್ರದಾಯಿಕ ವಿಧಾನಗಳನ್ನು ಪರಿಶೀಲಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಸಾಂಪ್ರದಾಯಿಕ ವಿಧಾನಗಳು ಟ್ರೆಡಿಷನಲ್ ಅಪ್ರೋಚಸ್ ಸಾಂಪ್ರದಾಯಿಕ ವಿಧಾನಗಳ ಮೌಲ್ಯಾಧಾರಿತವಾಗಿದ್ದು ರಾಜಕೀಯ ವಿದ್ಯಮಾನಗಳ ಅಧ್ಯಯನದಲ್ಲಿ ಮೌಲ್ಯಗಳ ಪ್ರಾಶಸ್ತ್ಯತೆಯನ್ನು ಪ್ರತಿನಿಧಿಸುತ್ತದೆ. ಮುಂದುವರೆದು ವಾಸ್ತವಿಕತೆ ಹಾಗೂ ಮೌಲ್ಯ ಪರಸ್ಪರ ಅಂತರ್ಸಂಬಂಧ ಹೊಂದಿರುವುದರಿಂದ ರಾಜಕೀಯದ ಅಧ್ಯಯನವು ಕೇವಲ ವಾಸ್ತವಿಕತೆಯಿಂದ ಕೂಡಿರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ. ಹೀಗಾಗಿ ಪ್ಲೇಟೋ ಮತ್ತು ಅರಿಸ್ಟಾಟಲ್ನ ಕಾಲದಿಂದಲೂ ಸಾಂಪ್ರದಾಯಿಕ ದೃಷ್ಟಿಕೋನಗಳ ಬಳಸಲ್ಪಟ್ಟಿವೆ. ಕಾಲಾನುಕ್ರಮದಲ್ಲಿ ರಾಜಕೀಯ ಚಿಂತಕರು ಅಥವಾ ತಜ್ಞರಿಂದ ಬಳಸಲ್ಪಟ್ಟ ಪ್ರಮುಖ ಸಾಂಪ್ರದಾಯಿಕ ವಿಧಾನಗಳನ್ನ ಈ ಮುಂದೆ ಚರ್ಚೆ ಮಾಡುತ್ತಾ ಹೋಗೋಣ ಬನ್ನಿ. ಸಾಂಪ್ರದಾಯಿಕ ವಿಧಾನದಲ್ಲಿ ಬರುವಂತಹ ಮೊದಲನೆಯ ಭಾಗ ಯಾವುದು ಅಂದರೆ ಅಥವಾ ಮೊದಲನೆಯ ವಿಧ ಯಾವುದು ಅಂದರೆ ತತ್ವಶಾಸ್ತ್ರೀಯ ವಿಧಾನ, ಫಿಲಾಸಾಫಿಕಲ್ ಅಪ್ರೋಚ್. ಈ ವಿಧಾನದ ಬಗ್ಗೆ ನೋಡೋದಾದರೆ, ತತ್ವಶಾಸ್ತ್ರೀಯ ವಿಧಾನವು ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಣೆಯ ಅತ್ಯಂತ ಪುರಾತನ ವಿಧಾನವಾಗಿದೆ. ಈ ವಿಧಾನವನ್ನು ವಾನ್ ಡೈಕ್ ಚಿಂತನೆಯನ್ನು ಕುರಿತಾದ ಚಿಂತನೆ ಎಂಬುದಾಗಿ ಬಣ್ಣಿಸಿರುವರು. ಈ ವಿಧಾನವು ಆದರ್ಶಾತ್ಮಕ, ಪರಿಮಾಣಾತ್ಮಕ ಹಾಗೂ ನಿಗಮನಾತ್ಮಕ ಸ್ವರೂಪವನ್ನು ಹೊಂದಿದೆ. ತತ್ವಶಾಸ್ತ್ರೀಯ ವಿಧಾನವು ರಾಜ್ಯವು ಹೇಗಿದೆ ಎಂಬುದರ ಬದಲು ರಾಜ್ಯವು ಹೇಗಿರಬೇಕು ಎಂಬುದನ್ನು ಚಿಂತಿಸುತ್ತದೆ. ರಾಜಕೀಯ ವಿದ್ಯಮಾನಗಳ ಅಧ್ಯಯನಕ್ಕೆ ಮೌಲ್ಯಗಳು ಅನಿವಾರ್ಯ ಎಂಬುದು ಈ ವಿಧಾನದ ತಿರುಳು. ಪ್ಲೇಟೋ, ರೂಸೋ, ಕ್ಯಾಂಟ್, ಬೋಸಾಂಕೆ, JS ಮಿಲ್, ಸಿಡ್ವಿಕ್ ಈ ವಿಧಾನಗಳನ್ನು ಬಳಸಿದ್ದರು. ಲಿಯೋ ಸ್ಟ್ರಾಸ್ ಇದರ ಪ್ರಧಾನ ಪ್ರತಿಪಾದಕ. ಸಾಮಾನ್ಯವಾಗಿ ಆದರ್ಶ ರಾಜ್ಯವನ್ನು ಕುರಿತಂತೆ ಚಿಂತಿಸುವ ಸಿದ್ಧಾಂತಿಗಳು ತಾತ್ವಿಕ ವಿಧಾನವನ್ನು ಅನುಸರಿಸುತ್ತಾರೆ. ಒಟ್ಟಾರೆ ನ್ಯಾಯ, ಸ್ವಾತಂತ್ರ್ಯ, ಸಂತೋಷದಂತಹ ಮೌಲ್ಯಗಳನ್ನ ಆಧರಿಸಿ ಗುಣಾತ್ಮಕ, ಭಾವನಾತ್ಮಕ ಅಥವಾ ಊಹಾತ್ಮಕವಾದ ಸಾಮಾನ್ಯ ತತ್ವಗಳನ್ನು ಪ್ರತಿಪಾದಿಸಲು ಈ ವಿಧಾನವು ತೌಲನಿಕ ರಾಜಕೀಯ ಸಿದ್ಧಾಂತಗಳಿಂದ ಬಳಸಲ್ಪಡುತ್ತದೆ. ಈ ವಿಧಾನದ ಪ್ರಮುಖ ಅನುಕೂಲಗಳೆಂದರೆ, ಅನುಕೂಲ 1, ಉತ್ತಮವಾದುದನ್ನು ಕೆಟ್ಟದ್ದರಿಂದ ಬೇರ್ಪಡಿಸಲು ಸಹಕಾರಿಯಾಗಿರುವ ತಾತ್ವಿಕ ವಿಧಾನವು ರಾಜಕೀಯದಲ್ಲಿ ನೈತಿಕತೆ ಮತ್ತು ಮೌಲ್ಯಗಳನ್ನು ಪ್ರತಿಪಾದಿಸಲು ಪ್ರೇರೇಪಣೆ ಒದಗಿಸುತ್ತದೆ. 2, ರಾಜಕೀಯ ವಿದ್ಯಮಾನಗಳ ಮೌಲ್ಯಾಧಾರಿತ ವಿಶ್ಲೇಷಣೆಗೆ ಅಧ್ಯಯನ ನಡೆಸಲು ಸ್ಫೂರ್ತಿದಾಯಕವಾಗಿದೆ. 3, ಸಾರ್ವತ್ರಿಕವಾಗಿ ಪಾಲಿಸಬಹುದಾದ ಸಾರ್ವಜನಿಕ ಗುಣಗಳನ್ನು ಪ್ರತಿಪಾದಿಸುತ್ತದೆ. 4, ಪರಿಪೂರ್ಣ ರಾಜ್ಯದ ಆದರ್ಶಗಳ ಪ್ರತಿಪಾದನೆಗೆ ಸಹಕಾರಿ. ಉದಾಹರಣೆ, ತಾತ್ವಿಕ ವಿಧಾನದ ಬೆಳಕಿನಲ್ಲಿಯೇ ಪ್ಲೇಟೋ ಆದರ್ಶ ರಾಜ್ಯದ, ಗಾಂಧಿ ರಾಮರಾಜ್ಯದ ಕನಸನ್ನು ಕಂಡಿರುವರು. ಈ ಮೇಲೆ ಚರ್ಚಿಸಲಾದ ಗುಣಗಳ ನಡುವೆ ತತ್ವಶಾಸ್ತ್ರೀಯ ವಿಧಾನವು ರಾಜಕೀಯ ವಿದ್ಯಮಾನಗಳಿಗೆ ಬಳಸಲ್ಪಟ್ಟಿದೆ. ಹಾಗಾದರೆ ಈ ಮುಂದೆ ಅದರ ನ್ಯೂನತೆಗಳನ್ನು ಕಾಣಬಹುದಾಗಿದೆ. ನ್ಯೂನತೆ 1, ಈ ವಿಧಾನವು ಊಹಾತ್ಮಕವಾಗಿದ್ದು ಪ್ರಾಯೋಗಿಕ ಸ್ವರೂಪದ ಸಿದ್ಧಾಂತಗಳಿಗೆ ನೆರವಾಗಲಾರದು. 2, ಈ ವಿಧಾನವು ಶೈಕ್ಷಣಿಕ ಮೌಲ್ಯಗಳನ್ನು ಮಾತ್ರ ಪ್ರತಿನಿಧಿಸುತ್ತದೆ. 3, ಈ ವಿಧಾನವು ಸಂಕೀರ್ಣ ರಾಜಕೀಯ ಸಮಸ್ಯೆಗಳನ್ನು ಪರಿಗಣಿಸಿ ಚಿಕ್ಕ ಪುಟ್ಟ ಸವಾಲುಗಳನ್ನು ನಿರ್ಲಕ್ಷಿಸುತ್ತದೆ. 4, ಈ ವಿಧಾನವು ರಾಜಕೀಯ ವಿದ್ಯಮಾನದ ಭಾಗವಾಗಿರುವ ಸಾಮಾಜಿಕ ಸನ್ನಿವೇಶ ಮತ್ತು ವ್ಯಕ್ತಿಗತ ವರ್ತನೆಗಳನ್ನು ಕಡೆಗಣಿಸುತ್ತದೆ. 5, ಈ ವಿಧಾನವು ಅಮೂರ್ತ ಸ್ವರೂಪವನ್ನು ಹೊಂದಿದ್ದು ವಾಸ್ತವಿಕತೆಯಿಂದ ದೂರವಿರುತ್ತದೆ.
ಒಟ್ಟಿನಲ್ಲಿ ಸತ್ಯ ಅಥವಾ ಜ್ಞಾನದ ಅನ್ವೇಷಣೆಗೆ ಪ್ರತಿಪಾದಿಸಲ್ಪಟ್ಟ ಊಹೆ ಅಥವಾ ಕಾಲ್ಪನಿಗಳನ್ನು ಈ ವಿಧಾನವು ಪ್ರತಿನಿಧಿಸುತ್ತದೆ. ಉತ್ತಮ ಹಾಗೂ ಶುದ್ಧ ರಾಜಕೀಯ ವಿಚಾರ ಅಥವಾ ವ್ಯವಸ್ಥೆಗಳ ಪ್ರತಿಪಾದನೆಗೆ ತತ್ವಶಾಸ್ತ್ರೀಯ ವಿಧಾನವು ತೌಲನಿಕ ರಾಜಕೀಯ ಸಿದ್ಧಾಂತಗಳಿಗೆ ನೆರವಾಗುತ್ತದೆ. ರಾಜಕೀಯ ವಿದ್ಯಮಾನಗಳಿಗೆ ತೌಲನಿಕ ಅಧ್ಯಯನಕ್ಕೆ ನೈತಿಕ ಹಾಗೂ ಪ್ರಾಮಾಣಿಕ ತಳಹದಿಯನ್ನು ತಾತ್ವಿಕ ವಿಧಾನ ಒದಗಿಸುತ್ತದೆ. ರಾಜ್ಯದ ಉಗಮ, ರಾಜನ ಕಾರ್ಯಗಳು, ಪೌರತ್ವ, ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಆದರ್ಶ ಸ್ವರೂಪವನ್ನು ಈ ವಿಧಾನವು ಪ್ರತಿನಿಧಿಸುತ್ತದೆ ಎಂಬುದು ಇಷ್ಟು ತತ್ವಶಾಸ್ತ್ರೀಯ ವಿಧಾನದ ಮಾಹಿತಿಯಾಗಿತ್ತು. ಇನ್ನು ಮತ್ತೆ ಸಾಂಪ್ರದಾಯಿಕ ವಿಧಾನದಲ್ಲಿ ಬರುವ ಎರಡನೇ ವಿಧಾನ ಯಾವುದು ಅಂದರೆ ಐತಿಹಾಸಿಕ ವಿಧಾನ, ಹಿಸ್ಟಾರಿಕಲ್ ಅಪ್ರೋಚ್. ಇದರ ಬಗ್ಗೆ ನೋಡೋದಾದರೆ, ಇತಿಹಾಸವು ಮಾನವ ಸಮಾಜದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಘಟನೆಗಳ ವಿವರಣೆಯಾಗಿದೆ. ಹೀಗಾಗಿ ಇತಿಹಾಸವನ್ನು ಗತಕಾಲದ ರಾಜಕೀಯ ಎನ್ನಲಾಗುತ್ತದೆ. ಸರ್ಕಾರ ಹಾಗೂ ಇತರ ರಾಜಕೀಯ ಸಂಸ್ಥೆಗಳ ಸಮಕಾಲೀನ ಅಧ್ಯಯನಕ್ಕೆ ಐತಿಹಾಸಿಕ ತಿಳುವಳಿಕೆ ಅಗತ್ಯವೆಂಬುದನ್ನು ರಾಜ್ಯಶಾಸ್ತ್ರಜ್ಞರು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದಲೇ ಚಿಂತಕ ಸೀಲೆ ಇತಿಹಾಸವಿಲ್ಲದೆ ರಾಜಕೀಯವು ಬೇರುಗಳಿಲ್ಲದ ಮರ ಹಾಗೂ ರಾಜಕೀಯವಿಲ್ಲದ ಇತಿಹಾಸ ಫಲ ನೀಡದ ಮರ ಎಂದಿರುವರು. ಮನುಕುಲದ ನಾಗರಿಕತೆಗಳ ಪ್ರಗತಿ ಹಾಗೂ ಅವನತಿಗೆ ಇತಿಹಾಸದಲ್ಲಿ ಸಾಕ್ಷ್ಯಗಳನ್ನು ಕಾಣಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಜಾರ್ಜ್ ಸಬೈನ್ ಎಂಬ ಚಿಂತಕ ಇತಿಹಾಸವು ರಾಜಕೀಯ ವಿದ್ಯಮಾನಗಳ ಪ್ರಯೋಗಾಲಯ ಎಂಬುದಾಗಿ ಅಭಿಪ್ರಾಯ ಪಟ್ಟಿರುವರು. ಮಾಂಟೆಸ್ಕಾ, ಜಾನ್ ಸೀಲೆ, ಪ್ರಿಮನ್, ಲಾಸ್ಕಿ, ಕಾರ್ಲ್ ಮಾರ್ಕ್ಸ್ ಮುಂತಾದವರು ಐತಿಹಾಸಿಕ ವಿಧಾನವನ್ನು ಬಳಸಿಕೊಂಡು ತಮ್ಮ ರಾಜಕೀಯ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ್ದಾರೆ. ಚಿಂತಕರ ಐತಿಹಾಸಿಕ ವಿಧಾನವನ್ನು ತೌಲನಿಕ ರಾಜಕೀಯ ವಿಶ್ಲೇಷಣೆಗೆ ಬಳಸುವುದರಿಂದ ಉಂಟಾಗುವ ಪ್ರಮುಖ ಅನುಕೂಲಗಳೆಂದರೆ: ಅನುಕೂಲ 1, ರಾಜ್ಯದ ಉಗಮವನ್ನು ಕುರಿತಾದ ಹಲವು ಗೊಂದಲಗಳಿಗೆ ಅಂದರೆ ದೈವಿಕ ಸೃಷ್ಟಿ, ಸಾಮಾಜಿಕ ಒಪ್ಪಂದದ ಫಲ, ಶಕ್ತಿಯ ಪರಿಣಾಮವೆಂಬ ತಪ್ಪು ರಾಜಕೀಯ ವಿಚಾರಗಳನ್ನು ಹೋಗಲಾಡಿಸಲು ಐತಿಹಾಸಿಕ ವಿಧಾನ ಸಹಕಾರಿ ಎನಿಸಿದೆ. 2, ಸಮಕಾಲೀನ ರಾಜಕೀಯ ಸಂಸ್ಥೆಗಳ ಐತಿಹಾಸಿಕ ಘಟನೆ ಹಾಗೂ ವಿವರಣೆ ಅಭ್ಯಸಿಸಿ ಅವುಗಳ ಸ್ಪಷ್ಟವಾದ ಭವಿಷ್ಯವನ್ನು ಪ್ರತಿಪಾದಿಸಲು ಐತಿಹಾಸಿಕ ವಿಧಾನವು ನೆರವಾಗಲಿದೆ. ಐತಿಹಾಸಿಕ ವಿಧಾನವನ್ನು ರಾಜ್ಯಶಾಸ್ತ್ರಜ್ಞ ನಿರ್ಲಕ್ಷಿಸಿದರೆ ರಾಜಕೀಯ ಸಂಸ್ಥೆಗಳ ಹಾಗೂ ರಾಜಕೀಯ ವಿಚಾರಧಾರೆಗಳ ಪರಿಪೂರ್ಣ ತಿಳುವಳಿಕೆ ಸಾಧ್ಯವಾಗದು. 3, ಇತಿಹಾಸದಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಸನ್ನಿವೇಶಕ್ಕೆ ಪ್ರತಿಯಾಗಿ ಚಿಂತಿಸಿದ ಪರಿಣಾಮ ರಾಜಕೀಯ ಸಿದ್ಧಾಂತಗಳು ಮಂಡಿಸಲ್ಪಡುತ್ತವೆ. ಉದಾಹರಣೆ, ಗ್ರೀಕರ ದುರಾಡಳಿತದಿಂದ ಪ್ಲೇಟೋ ತತ್ವಜ್ಞಾನಿ ಅರಸು ಸಿದ್ಧಾಂತವನ್ನು, ಇಂಗ್ಲೆಂಡಿನ ಸನ್ನಿವೇಶವು, ಹಾಬ್ಸನ್ ಸಾಮಾಜಿಕ ಒಪ್ಪಂದ ಪ್ರತಿಪಾದಿಸಲು, ಬಂಡವಾಳಶಾಹಿಗಳ ಶೋಷಣೆಯು ಕಾರ್ಲ್ ಮಾರ್ಕ್ಸ್ ಸಮತಾವಾದಿ ಸಿದ್ಧಾಂತ ಮಂಡಿಸಲು ಸಾಧ್ಯವಾಯಿತು. 4, ಒ.ಪಿ. ಗೋಬಾ ಅಭಿಪ್ರಾಯಪಡುವಂತೆ ಪ್ರಾಚೀನ ರಾಜಕೀಯ ಘಟನೆಗಳ ವಿಶ್ಲೇಷಣೆಯಿಂದ ಕಾನೂನುಗಳ ಆಳ್ವಿಕೆ ತಲುಪಿದ ಪ್ರಕ್ರಿಯೆಗಳನ್ನು ಮನವರಿಕೆ ಮಾಡಲು ಮತ್ತು ಪ್ರಾಚೀನ ರಾಜಕೀಯವು ಚಿಂತನೆಯ ನೆಲೆಗಟ್ಟಿನಲ್ಲಿ ರಾಜಕೀಯವನ್ನು ಅರ್ಥೈಸಿಕೊಳ್ಳಲು ಐತಿಹಾಸಿಕ ವಿಧಾನವು ರಾಜಕೀಯ ಸಿದ್ಧಾಂತಗಳಿಗೆ ನೆರವಾಗಿದೆ. 5, ರಾಜಕೀಯ ಸಿದ್ಧಾಂತವೊಂದನ್ನು ಅರ್ಥೈಸಿಕೊಳ್ಳಲು ಪೂರಕವಾಗಿ ಈ ಸಿದ್ಧಾಂತವು ಯಾವ ಸನ್ನಿವೇಶ ಅಥವಾ ಸಂದರ್ಭಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿತು ಎಂಬುದನ್ನು ಕುರಿತು ಮನವರಿಕೆ ಮಾಡಿಕೊಡಲು ಐತಿಹಾಸಿಕ ವಿಧಾನ ನೆರವಾಗುತ್ತದೆ. ಈ ಮೇಲೆ ಚರ್ಚಿಸಿದಂತೆ ಐತಿಹಾಸಿಕ ವಿಧಾನವು ರಾಜಕೀಯ ವಿದ್ಯಮಾನಗಳ ತೌಲನಿಕ ವಿಶ್ಲೇಷಣೆಗೆ ಉಪಯುಕ್ತ ವಿಧಾನವೆನಿಸಿದ್ದರೂ ದೋಷಗಳಿಂದ ಮುಕ್ತವಾಗಿಲ್ಲ. ಹಾಗಾದರೆ ಈ ವಿಧಾನದ ಪ್ರಮುಖ ಅನಾನುಕೂಲಗಳೆಂದರೆ: ಅನಾನುಕೂಲ 1, ಜೇಮ್ಸ್ ಪ್ರೈಸ್ ಎಚ್ಚರಿಸಿದಂತೆ ಐತಿಹಾಸಿಕ ಘಟನೆಗಳ ಬಾಹ್ಯ ಹೋಲಿಕೆಯು ತಪ್ಪು ಗ್ರಹಿಕೆಯನ್ನು ಉಂಟು ಮಾಡುವ ಅವಕಾಶವಿರುತ್ತದೆ. 2, ಡೇವಿಡ್ ಈಸ್ಟನ್ ಹೇಳುವಂತೆ ರಾಜಕೀಯ ಸಿದ್ಧಾಂತಿಗಳಲ್ಲಿ ಐತಿಹಾಸಿಕತೆಯನ್ನು ಈ ವಿಧಾನವು ನಾಶಗೊಳಿಸುತ್ತದೆ. ಅಂದರೆ ಸಿದ್ಧಾಂತಿಯು ತನ್ನ ಮೌಲ್ಯಗಳನ್ನು ಇತಿಹಾಸದೊಡನೆ ಮಿಶ್ರಣಗೊಳಿಸಿ ಐತಿಹಾಸಿಕ ಘಟನೆಗಳನ್ನು ಆಧರಿಸಿ ತಮ್ಮ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಾಧ್ಯತೆ ಅಧಿಕವಾಗುತ್ತದೆ. 3, ಐತಿಹಾಸಿಕ ವಿಧಾನವು ಕೇವಲ ರಾಜ್ಯಕ್ಕೆ ಮಹತ್ವ ನೀಡಿ ಸಾಮಾಜಿಕ ವ್ಯವಸ್ಥೆಯನ್ನು ಕಡೆಗಣಿಸುತ್ತದೆ. 4, ನಿರಂತರವಾಗಿ
ಬದಲಾಗುತ್ತಿರುವ ವಿಶ್ವ ರಾಜಕಾರಣದ ಅಧ್ಯಯನಕ್ಕೆ ಈ ವಿಧಾನವು ಸಹಕಾರಿಯಾಗಲಾರದು ಎಂಬುದು ಇಷ್ಟು ಐತಿಹಾಸಿಕ ವಿಧಾನ. ಹಿಸ್ಟಾರಿಕಲ್ ಅಪ್ರೋಚ್ ಸಾಂಪ್ರದಾಯಿಕ ವಿಧಾನಕ್ಕೆ ಸಂಬಂಧಿಸಿದಂಥ ಎರಡನೇ ವಿಧಾನದ ಕುರಿತು ಮಾಹಿತಿಯಾಗಿತ್ತು. ಇನ್ನು ಮುಂದುವರೆದು ಇದು ಸಾಂಪ್ರದಾಯಿಕ ವಿಧಾನದಲ್ಲಿ ಬರುವ ಮೂರನೇ ವಿಧಾನ ಕಾನೂನಾತ್ಮಕ ವಿಧಾನ, ಲೆಜಿಸ್ಲೇಟಿಕ್ ಅಪ್ರೋಚ್. ಕಾನೂನುಗಳ ಅಗತ್ಯದ ಹಿನ್ನೆಲೆಯಲ್ಲಿ ರಾಜ್ಯವೆಂಬ ಸಂಸ್ಥೆ ಉದಯವಾಯಿತು. ರಾಜ್ಯವನ್ನೇ ಕೇಂದ್ರ ಬಿಂದುವಾಗಿ ಹೊಂದಿರುವ ರಾಜ್ಯಶಾಸ್ತ್ರದಲ್ಲಿ ಕಾನೂನು ಅವಿಭಾಜ್ಯ ಅಂಗವಾಗಿದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರ ಹಾಗೂ ಕಾನೂನು ಪರ ಅವಲಂಬಿಯಾಗಿದ್ದು, ಕಾನೂನು ಪ್ರಕ್ರಿಯೆ ಹಾಗೂ ಕಾನೂನಾತ್ಮಕ ಸಂಸ್ಥೆಗಳು ರಾಜಕೀಯದಲ್ಲಿ ಲೀನವಾಗಿವೆ. ಇದರೊಡನೆ ಲಿಖಿತ ಸಂವಿಧಾನವಿರುವ ಭಾರತದಂತಹ ದೇಶಗಳಲ್ಲಿ ಸರ್ಕಾರ ಸಂವಿಧಾನಾತ್ಮಕ ಕಾನೂನಿನನ್ವಯ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಸಂಸತ್ತು ಹಾಗೂ ರಾಜ್ಯ ಶಾಸಕಾಂಗಗಳು ಭಾರತದಲ್ಲಿ ಕಾನೂನು ರಚಿಸುವ ಅಧಿಕಾರ ಪಡೆದಿದ್ದು, ಆ ಕಾನೂನುಗಳ ವಿಮರ್ಶಾಧಿಕಾರ ನ್ಯಾಯಾಲಯಗಳಾಗಿದೆ. ಇಂತಹ ರಾಜಕೀಯ ವ್ಯವಸ್ಥೆಯ ಪರಿಪೂರ್ಣ ತಿಳುವಳಿಕೆಗೆ ಕಾನೂನಾತ್ಮಕ ವಿಧಾನವು ತೌಲನಿಕ ರಾಜಕೀಯ ಚಿಂತಕರಿಗೆ ನೆರವಾಗುತ್ತದೆ. ಆದ್ದರಿಂದ ಡಿ ಬಸು, ಎಂ.ವಿ. ಪೈಲಿ, ಎಂ.ಸಿ. ನೆಟ್ಲ್ವಾಡ್, ಸಿ.ಎಚ್. ಅಲೆಕ್ಸಾಂಡ್ರೋವಿಚ್, ಜಿ.ಸಿ. ರನ್ಕಿನ್ ಮುಂತಾದ ಚಿಂತಕರು ಭಾರತದ ರಾಜಕೀಯ ವಿಶ್ಲೇಷಣೆಯಲ್ಲಿ ಕಾನೂನಾತ್ಮಕ ವಿಧಾನಗಳನ್ನು ಸಮರ್ಪಕವಾಗಿ ಬಳಸಿರುವರು. ಕಾನೂನಾತ್ಮಕ ವಿಧಾನವು ಸಂಕುಚಿತ ಹಾಗೂ ದೋಷಪೂರ್ಣ ಎಂಬುದಾಗಿ ಗುರುತಿಸಲ್ಪಡುತ್ತಿದೆ. ಕಾರಣವೇನೆಂದರೆ ರಾಜಕೀಯದ ಸಮಗ್ರ ಚಟುವಟಿಕೆಗಳನ್ನು ಕಾನೂನಾತ್ಮಕ ವಿಧಾನ ಪ್ರತಿನಿಧಿಸಲಾರದು. ನ್ಯಾಯಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ಎಲ್ಲವನ್ನು ನೋಡುವುದರಿಂದ ಅನೇಕ ಸಾಮಾಜಿಕ ಹಾಗೂ ರಾಜಕೀಯ ಪ್ರಶ್ನೆಗಳು ಕಡೆಗಣಿಸಲ್ಪಡುತ್ತವೆ. ಜೊತೆಗೆ ಸಾಮಾಜಿಕ ವರ್ಗಗಳ ಸ್ವರೂಪವನ್ನಾಗಲಿ, ಆರ್ಥಿಕವಾಗಿ ಬಲಶಾಲಿಯಾದ ಗುಂಪುಗಳ ಶೋಷಣೆಯಾಗಲಿ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿನ ಆಂತರಿಕ ವೈವಿಧ್ಯವನ್ನಾಗಲಿ ಕಾನೂನಾತ್ಮಕ ವಿಧಾನ ವಿವರಿಸಲಾರದು. ಒಟ್ಟಾರೆ ಸಂವಿಧಾನಾತ್ಮಕ ಉತ್ತುಂಗದಲ್ಲಿರುವ ಸನ್ನಿವೇಶದಲ್ಲಿ ಕಾನೂನಾತ್ಮಕ ವಿಧಾನ ರಾಜ್ಯಶಾಸ್ತ್ರಜ್ಞರ ತೌಲನಿಕ ಅಧ್ಯಯನಕ್ಕೆ ನೆರವಾಗುವುದರಲ್ಲಿ ಸಂದೇಹವಿಲ್ಲ ಎನ್ನಬಹುದು. ಇನ್ನು ಮುಂದುವರೆದು ಸಾಂಪ್ರದಾಯಿಕ ವಿಧಾನದಲ್ಲಿ ಬರುವ ನಾಲ್ಕನೇ ವಿಧಾನ ಸಾಂಸ್ಥಿಕ ವಿಧಾನ, ಇನ್ಸ್ಟಿಟ್ಯೂಷನಲ್ ಅಪ್ರೋಚ್. ಸಾಂಪ್ರದಾಯಿಕ ಅಧ್ಯಯನ ವಿಧಾನಗಳಲ್ಲಿ ಸಾಂಸ್ಥಿಕ ವಿಧಾನ ಸಹ ಪ್ರಮುಖವಾದದ್ದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ರಾಜಕೀಯ ಪಕ್ಷಗಳು, ಒತ್ತಡ ಗುಂಪುಗಳು ಇತ್ಯಾದಿ ರಾಜಕೀಯ ಸಂಸ್ಥೆಗಳನ್ನು ಅರಿಯಲು ಸಾಂಸ್ಥಿಕ ವಿಧಾನವನ್ನು ತೌಲನಿಕ ರಾಜ್ಯಶಾಸ್ತ್ರಜ್ಞರು ಬಳಸಲ್ಪಡುತ್ತಾರೆ. ಸಾಮಾನ್ಯವಾಗಿ ರಾಜಕೀಯ ಸಿದ್ಧಾಂತಿಗಳು ರಾಜಕೀಯ ಸಂಸ್ಥೆಗಳಿಗೆ ಮಾತ್ರ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ಸರ್ಕಾರಗಳ ಮಾದರಿ ಮತ್ತು ಸರ್ಕಾರದ ಹಂತಗಳನ್ನು ಈ ವಿಧಾನವು ಅವಲಂಬಿಸಿರುತ್ತದೆ. ಪ್ರಾಚೀನ ರಾಜಕೀಯ ಚಿಂತಕರಾದ ಅರಿಸ್ಟಾಟಲ್ ಹಾಗೂ ಪೋಲಿಬಿಯಾಸರಿಂದ ಹಿಡಿದು ಆಧುನಿಕ ಲಾರ್ಡ್ ಬ್ರೈಸ್ ಹಾಗೂ ಹರ್ಮನ್ ಪೈನರವರೆಗೆ ರಾಜಕೀಯ ಚಿಂತಕರು ಸಾಂಸ್ಥಿಕ ವಿಧಾನವನ್ನು ತಮ್ಮ ತೌಲನಿಕ ರಾಜಕೀಯ ವಿಚಾರಗಳ ಪ್ರತಿಪಾದನೆಗೆ ಬಳಸಿಕೊಂಡಿದ್ದಾರೆ. ಆಸಕ್ತಿದಾಯಕ ಅಂಶವೇನೆಂದರೆ ತೌಲನಿಕ ರಾಜಕೀಯ ವಿಶ್ಲೇಷಕರು ರಾಜಕೀಯ ವ್ಯವಸ್ಥೆಯ ನಾಲ್ಕನೇ ಅಂಗವೆಂದು ರಾಜಕೀಯ ಪಕ್ಷಗಳನ್ನು ಪರಿಗಣಿಸಿ ಅದನ್ನು ಕುರಿತಂತೆ ಹಲವು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಸಮಕಾಲೀನ ತೌಲನಿಕ ರಾಜಕೀಯ ವಿಶ್ಲೇಷಕರು ವಿವಿಧ ಸಾಮಾಜಿಕ ಗುಂಪುಗಳನ್ನು ಸಹ ಅಭ್ಯಸಿಸಲು ಮುಂದಾಗಿದ್ದು, ಸಾಂಸ್ಥಿಕ ವಿಧಾನವು ಅವರ ತೌಲನಿಕ ಅಧ್ಯಯನಕ್ಕೆ ಸಹಕಾರಿಯಾಗಿದೆ. ರಾಜಕೀಯ ವ್ಯವಸ್ಥೆಯಲ್ಲಿನ ವಿವಿಧ ಸಂಸ್ಥೆಗಳ ಔಪಚಾರಿಕ ರಚನೆಗೆ ಹೆಚ್ಚಿನ ಮಹತ್ವ ನೀಡುವುದರಿಂದ ಸಾಂಸ್ಥಿಕ ವಿಧಾನವನ್ನು ರಚನಾತ್ಮಕ ವಿಧಾನ ಎಂತಲೂ ಕರೆಯಲಾಗುತ್ತಿದ್ದು, ತೌಲನಿಕ ರಾಜಕೀಯ ವಿಶ್ಲೇಷಕರಿಗೆ ಉಪಯುಕ್ತ ವಿಧಾನವೆನಿಸಿದೆ. ಹಲವು ಪ್ರಯೋಜನಗಳಿದ್ದರೂ ಸಾಂಸ್ಥಿಕ ವಿಧಾನವು ಈ ಮುಂದಿನ ದೋಷಗಳಿಂದ ಮುಕ್ತವಾಗಿಲ್ಲ. ಈ ವಿಧಾನದ ಪ್ರಧಾನ ದೋಷಗಳೆಂದರೆ: ದೋಷ 1, ಸಾಂಸ್ಥಿಕ ವಿಧಾನವು ರಾಜಕೀಯ ವ್ಯವಸ್ಥೆಯಲ್ಲಿನ ಔಪಚಾರಿಕ ಮತ್ತು ಅನೌಪಚಾರಿಕ ಪಾತ್ರ ನಿರ್ವಹಿಸುವ ವ್ಯಕ್ತಿಗಳನ್ನು ಕಡೆಗಣಿಸಿದೆ. 2, ಈ ವಿಧಾನವು ಸಂಸ್ಥೆಗಳು ಸಾಮಾಜಿಕ ಹಿನ್ನೆಲೆಯ ಪರಿಸ್ಥಿತಿಯ ಫಲ ಎಂಬುದನ್ನು ನಿರ್ಲಕ್ಷಿಸಿದೆ. 3, ರಾಜಕೀಯ ವ್ಯವಸ್ಥೆಗಳ ಅಧ್ಯಯನಕ್ಕೆ ಪರಿಪೂರ್ಣ ವಿಧಾನವೆಂದು ಪರಿಗಣಿಸುವಷ್ಟು ಉಪಯುಕ್ತವಾಗಿಲ್ಲ. 4,
ರಾಜಕೀಯ ಚಿಂತಕನೊಬ್ಬ ಸ್ವಯಂಪೂರ್ಣವಾಗಿ ಸಾಂಸ್ಥಿಕ ವಿಧಾನದ ಮೂಲಕವೇ ಸಿದ್ಧಾಂತವನ್ನು ರಚಿಸಲು ಸಾಧ್ಯವಿಲ್ಲ. ಸಾಂಸ್ಥಿಕ ವಿಧಾನದೊಡನೆ ಇತರ ವಿಧಾನಗಳನ್ನು ಅನಿವಾರ್ಯವಾಗಿ ಸಿದ್ಧಾಂತಿಯು ಅವಲಂಬಿಸಬೇಕಾಗುತ್ತದೆ. 5. ಈ ವಿಧಾನವು ರಾಷ್ಟ್ರೀಯ ರಾಜಕೀಯ ಸಂಸ್ಥೆಗಳಿಗೆ ಸೀಮಿತವಾಗಿದ್ದು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಕಡೆಗಣಿಸುತ್ತದೆ. ಈ ಮೇಲೆ ಚರ್ಚಿಸಲಾಗಿರುವ ಪ್ರಮುಖ ಸಾಂಪ್ರದಾಯಿಕ ಅಧ್ಯಯನ ವಿಧಾನಗಳು ತಮ್ಮ ಮಿತಿಗಳ ನಡುವೆಯೂ ಪ್ರಾಚೀನ ಕಾಲದ ರಾಜಕೀಯ ವಿದ್ಯಮಾನಗಳನ್ನು ತೌಲನಿಕವಾಗಿ ಅರಿಯಲು ನೆರವಾಗಿವೆ. ಜೊತೆಗೆ ಇಂದಿಗೂ ಸರ್ಕಾರ ಮತ್ತು ರಾಜಕೀಯ ಚಟುವಟಿಕೆಗಳ ತುಲನಾತ್ಮಕ ಅಧ್ಯಯನಕ್ಕೆ ಸಂಶೋಧಕರು ಸಾಂಪ್ರದಾಯಿಕರ ವಿಧಾನಗಳನ್ನು ಅವಲಂಬಿಸಿದ್ದಾರೆ. ಇದರಿಂದ ರಾಜ್ಯಶಾಸ್ತ್ರದ ತೌಲನಿಕ ಅಧ್ಯಯನದಲ್ಲಿ ಸಾಂಪ್ರದಾಯಿಕ ವಿಧಾನಗಳು ಉಪಯುಕ್ತತೆ ಅಥವಾ ಮಹತ್ವ ಅರಿವಾಗುತ್ತದೆ ಎಂಬುದು ಇಷ್ಟು ಸಾಂಪ್ರದಾಯಿಕ ವಿಧಾನಗಳಲ್ಲಿ ಬರುವಂತಹ ಮತ್ತೆ ಅದರಲ್ಲಿ ಬರುವಂತಹ 4 ವಿಧಾನಗಳ ಕುರಿತು ಸ್ವಾರಸ್ಯವಾಗಿ ಆ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಆ ಒಂದು ಸಾಂಪ್ರದಾಯಿಕ ವಿಧಾನದ ಕುರಿತು ಸ್ವಾರಸ್ಯವಾಗಿ ಚರ್ಚೆ ಮಾಡಲಾಗಿದೆ ಅಂತ ಹೇಳುತ್ತಾ ಈ ಒಂದು ಕ್ಲಾಸ್ನಲ್ಲಿ ಇಷ್ಟು ಸಾಕು ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗ 2ರಲ್ಲಿ ನೋಡೋಣ ಅಂತ ಹೇಳುತ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.